ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಐಕಾನಿಕ್ ಬ್ರ್ಯಾಂಡ್ದು ಒಂದು ಹೇರ್ ಸ್ಟ್ರೈಟ್ನರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಯಾಕೆ ಅದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಬಾರ್ದು ಅಂತ ಅದನ್ನು ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದೆ, ಬಟ್ ಈ ಪರ್ಟಿಕ್ಯುಲರ್ ಸ್ಟ್ರೈಟ್ನರ್ ಬಗ್ಗೆ ಎಲ್ಲೂ ಕೂಡ ವೀಡಿಯೋಸ್ ಇಲ್ಲ. ಅದರಿಂದ ನಾನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಾನು ಡೈರೆಕ್ಟ್ ಐಕಾನಿಕ್ ವೆಬ್ಸೈಟಿಂದನೇ ಪರ್ಚೇಸ್ ಮಾಡಿದ್ದು. ಅದು ಬಿಟ್ಟರೆ ಬೇರೆ ವೆಬ್ಸೈಟಲ್ಲಿ ಕೂಡ ಈ ಸ್ಟ್ರೈಟ್ನರ್ ಅವೈಲೇಬಲ್ ಇದೆ. ಸೊ ಲೇಟ್ ಮಾಡ್ತೀರಾ, ನಾನು ನಿಮಗೆ ಫಸ್ಟು ಸ್ಟ್ರೈಟ್ನರ್ನ ತೋರಿಸ್ತೀನಿ. ನೋಡಿ, ನನಗೆ ಇದು ನೆನ್ನೆ ತಾನೇ ಬಂದು ರಿಸೀವ್ ಆಯಿತು. ನಾನು ವೀಡಿಯೋ ಮಾಡೋಣ ಅಂತ ಓಪನ್ ಕೂಡ ಮಾಡಿಲ್ಲ. ಈಗ ಓಪನ್ ಮಾಡಿ ಮತ್ತು ಇದ್ರದ್ದು ಡೆಮೋ ಕೂಡ ನೋಡೋಣ ಈ ವಿಡಿಯೋದಲ್ಲೇ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ. ನಾನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟ್ರೈಟ್ನರ್ ಬಂದು ಈ ರೀತಿ ಕಾಣಿಸುತ್ತೆ. ಇದು ಬಂದು ಏನು ಐಕಾನಿಕ್ ಅವ್ರದ್ದು ಪ್ರೋ ಟೈಟಾನಿಯಂ ಶೈನ್ 3.0 ಅಂತ. ಇದಕ್ಕಿಂದೆ ಇರೋ ಸ್ಟ್ರೈಟ್ನರ್ಸ್ ಕೂಡ ಇದೆ, 2.0 ಆ ರೀತಿ ಎಲ್ಲ ಇದೆ. ಇದು ಬಂದು 3.0 ಪ್ರೋ ಟೈಟಾನಿಯಂ ಶೈನ್ 3.0 ಅಂತ ಈ ಸ್ಟ್ರೈಟ್ನರ್ ಹೆಸರು. ಆ್ಯಂಡ್ ನೋಡ್ಬೋದು ಸೀಲ್ ಆಗಿ ಬಂದಿದೆ. ನಾನೀಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೋಡಿದ ತಕ್ಷಣವೇ ನನಗೆ ಈ ವೈಟ್ ಬ್ಲೂ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಈ ಕಾಂಬಿನೇಷನು. ಈಗ ಸ್ಟ್ರೈಟ್ನರ್ನ ಒಳಗಡೆ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಎರಡು ಕಡೆನೂ ಪ್ಲಾಸ್ಟರ್ ಇದೆ, ರಿಮೂವ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಬಂದು ನಂದು ಕರ್ಲಿ ಹೇರ್ ಇದೆ. ಸೊ ಇದೇ ಪರ್ಫೆಕ್ಟ್ ಟೈಮ್ ನಾನು ಸ್ಟ್ರೈಟ್ನರ್ನ ರಿವ್ಯೂ ಮಾಡೋಕ್ಕೆ ಅಂತ ಇವತ್ತೇ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ವಾವ್, ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಸ್ಟ್ರೈಟ್ನರ್ ಈ ರೀತಿ ಒಂದು ಬಾಕ್ಸಲ್ಲಿ ಬಂದಿದೆ ನಮಗೆ. ನಾನು ಇದಕ್ಕೆ ಮುಂಚೆ ನನ್ನ ಚಾನಲಲ್ಲಿ ಇನ್ನೊಂದು ಐಕಾನಿಕ್ ಬ್ರ್ಯಾಂಡ್ದೆ ಇನ್ನೊಂದು ಸ್ಟ್ರೈಟ್ನರ್ನ ರಿವ್ಯೂ ಮಾಡಿದ್ದೆ. ಐಕಾನಿಕ್ ಪ್ರೋ ಟೈಟಾನಿಯಂ ಅನಿಸುತ್ತೆ. ಅದು ನನಗೆ ಹೆಸರು ಸರಿಯಾಗಿ ನೆನಪಿಲ್ಲ. ಆ ವಿಡಿಯೋ ಬೇಕಾದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆ ಬ್ರ್ಯಾಂಡಲ್ಲಿ ನಾನು ಆ ಸ್ಟ್ರೈಟ್ನರ್ ನಾನು ಪರ್ಚೇಸ್ ಮಾಡಿದಾಗ ಇದಕ್ಕೆ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದರು, ಪೌಚ್ ರೀತಿ. ಅದು ಈ ಸ್ಟ್ರೈಟ್ನರಲ್ಲೂ ಕೂಡ ಕೊಟ್ಟಿದ್ದಾರೆ ಇಲ್ವಾ ನೋಡೋಣ. ಆ್ಯಂಡ್ ಓಪನ್ ಮಾಡಿದರೆ ಓಕೆ, ಈ ಸ್ಟ್ರೈಟ್ನರ್ ಬಾಕ್ಸಲ್ಲಿ ಕೂಡ ಆ ರೀತಿ ಒಂದು ಪೌಚ್ ಇದೆ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಎಲ್ಲಿ ಬೇಕಾದರೂ ಬಾಕ್ಸಲ್ಲಿ ಇಟ್ಕೊಂಡಂತೂ ಕ್ಯಾರಿ ಮಾಡೋಕ್ಕಾಗಲ್ವಲ್ಲ, ಈ ಥರ ಒಂದು ಪೌಚ್ ಕೊಟ್ಬಿಟ್ರೆ ನಮಗೂ ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಈಗ ನಾನು ಸ್ಟ್ರೈಟ್ನರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಆಮೇಲೆ ರಿವ್ಯೂ ಕೂಡ ಮಾಡೋಣ ಅದರದ್ದು. ಆ್ಯಂಡ್ ಆ ಪೌಚ್ ನಾನು ತೋರಿಸಿಲ್ಲ ನಿಮಗೆ. ಪೌಚು ಸ್ಟ್ರೈಟ್ನರ್ ಇಟ್ಕೊಳಕ್ಕಾಗೋಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ಕೊತೀನಿ. ಆಮೇಲೆ ಒಂದು ಸರ್ತಿ ಚೆಕ್ ಮಾಡಿ ನೋಡೋಣ. ಈಗ ನಾನು ಸ್ಟ್ರೈಟ್ನರ್ ಬಗ್ಗೆ ಮಾತಾಡ್ತೀನಿ. ಇದು ಬಂದು ಪ್ರೋ ಟೈಟಾನಿಯಂ ಶೈನ್ 3.0 ಅಂತ ಈ ಸ್ಟ್ರೈಟ್ನರ್ ಹೆಸರು. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಸ್ಟ್ರೈಟ್ನರ್ ನೋಡೋಕ್ಕೆ ಲುಕ್ ವೈಸೇ ತುಂಬ ಚೆನ್ನಾಗಿದೆ. ಓಕೆ, ಇದು ಅಷ್ಟೇ ವಯರು ತುಂಬಾ ಉದ್ದಕ್ಕೆ ಕೊಟ್ಟಿದ್ದಾರೆ, ಮತ್ತು ಕಾರ್ಡು ಅಷ್ಟೇ 360 ಡಿಗ್ರಿ ತಿರುಗುತ್ತೆ. ಆರಾಮಾಗಿ ನಾವು ಯಾವ ರೀತಿ ಬೇಕೋ ಆ ರೀತಿ ಸ್ಟ್ರೈಟನ್ ಮಾಡ್ಕೊಬೋದು. ಆ್ಯಂಡ್ ಆನ್ ಆಫ್ ಬಟನ್ ಬಂದು ಇಲ್ಲಿದೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇದು ಆನ್ ಆಫ್ ಬಟನು. ಟೆಂಪರೇಚರ್ಸ್ ಎಲ್ಲ ನಮಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ಗೊತ್ತಾಗುತ್ತೆ. ಈಗ ನಾನು ಫಸ್ಟು ಸ್ಟ್ರೈಟ್ನರ್ನ ಆನ್ ಮಾಡ್ತೀನಿ. ಸೊ ಸ್ವಿಚ್ ಆನ್ ಆಗಿದೆ, ಇಲ್ಲಿ ಆನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನು ಅಂದ್ಕೊಂಡೆ ಇಲ್ಲೆಲ್ಲಾದರೂ ಡಿಸ್ಪ್ಲೇ ಆಗುತ್ತೆ ಅಂತ, ಬಟ್ ಇಲ್ಲಿ ಒಳಗಡೆ ಡಿಸ್ಪ್ಲೇ ಆಗ್ತಾಯಿದೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಈಗ ಫಸ್ಟು ನಾನು ಇದ್ರದ್ದು ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಟೆಂಪ್ರೇಚರ್ ಬಂದು ನಾವು ಎಷ್ಟಿಂದ ಎಷ್ಟಕ್ಕೆ ಸೆಟ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. 150 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 230 ಡಿಗ್ರಿವರೆಗೂ ನಾವು ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೊಬೋದು ಈ ಸ್ಟ್ರೈಟ್ನರಲ್ಲಿ. ನೆಕ್ಸ್ಟ್ ಬಂದು ಇದರಲ್ಲಿ ಏನು ಪ್ಲೇಟ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಬಂದು ಫ್ಲೋಟಿಂಗ್ ಪ್ಲೇಟ್ಸ್ ಯೂಸ್ ಮಾಡಿದ್ದಾರೆ. 1.5 ವೈಡ್ ಫ್ಲೋಟಿಂಗ್ ಪ್ಲೇಟ್ಸ್ನ ನಾವು ನೋಡ್ಬೋದು ಈ ಸ್ಟ್ರೈಟ್ನರಲ್ಲಿ. ಅದರಿಂದ ನಮಗೆ ಏನು ಯೂಸ್ಫುಲ್ ಆಗುತ್ತೆ ಅಂದರೆ, ಆರಾಮಾಗಿ ನಾವು ಜಾಸ್ತಿ ಸೆಕ್ಷನ್ ಹೇರ್ ತಗೊಂಡು ಆರಾಮಾಗಿ ಸ್ಟ್ರೈಟ್ನರ್ ಮಾಡ್ಕೊಬೋದು. ಸ್ಮೂತ್ ಆಗಿ ಇರುತ್ತೆ ಹೇರು, ಮತ್ತು ಶೈನಿ ಆಗಿರುತ್ತೆ. ಅದರಿಂದ ಫ್ಲೋಟಿಂಗ್ ಪ್ಲೇಟ್ಸ್ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡಿದ್ರೆ ನೀವು ಟೈಟಾನಿಯಂ ಸರ್ಫೇಸ್ ಕೊಟ್ಟಿದ್ದಾರೆ. ಈಗ ಸ್ಟ್ರೈಟ್ನರ್ಸಲ್ಲಿ ಕೆಲವೊಂದರಲ್ಲಿ ಸೆರಾಮಿಕ್ ಸರ್ಫೇಸ್ ಕೊಟ್ಟಿರ್ತಾರೆ, ಕೆಲವೊಂದರಲ್ಲಿ ಟೈಟಾನಿಯಂ ಕೊಟ್ಟಿರ್ತಾರೆ. ಇದರಲ್ಲಿ ಬಂದು ಟೈಟಾನಿಯಂ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಹೀಟು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರಿಂದ ಎಲ್ಲ ಕಡೆ ಹೀಟ್ ಕರೆಕ್ಟಾಗಿ ಹೋಗಿ ನಾವೇನು ಸ್ಟೈಲ್ ಮಾಡ್ತೀರಲ್ವ ಹೇರು, ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಟೈಟಾನಿಯಂ ಪ್ಲೇಟ್ಸ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಬಿವೆಲ್ಡ್ ಎಡ್ಜಸ್ ಇದೆ. ಇದಿರೋದ್ರಿಂದ ಏನು ಯೂಸ್ಫುಲ್ ಆಗುತ್ತೆ ಅಂದರೆ
ನಾವು ಇದರಲ್ಲಿ ಸ್ಟ್ರೈಟನ್ ಮಾತ್ರ ಅಲ್ಲ ಕರ್ಲ್ಸ್ ಕೂಡ ಮಾಡ್ಬೋದು. ಕರ್ಲ್ಸ್ ಮಾಡೋವಾಗ ಏನಾಗುತ್ತೆ ಅಂದರೆ ಸ್ಮೂತಾಗಿ ನಮ್ಮ ಹೇರ್ನ ಯಾವುದೇ ಅಲ್ಲಲ್ಲಿ ಸ್ಟಕ್ ಆಗೋ ರೀತಿಯೆಲ್ಲ ಏನೂ ಆಗದಿರ ನಾವು ಆರಾಮಾಗಿ ಕರ್ಲ್ಸ್ನ ಮಾಡ್ಕೊಬೋದು. ಆ ಕರ್ಲ್ಸ್ ಲಾಂಗ್ ಲಾಸ್ಟಿಂಗ್ ಆಗಿರೋದು ಕೂಡ ಈ ಎಡ್ಜಸ್ಸು ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ನೆಕ್ಸ್ಟ್ ಬಂದು ಇದರಲ್ಲಿ ಬಂದು ಯೂನಿವರ್ಸಲ್ ವೋಲ್ಟೇಜ್ ಕೊಟ್ಟಿದ್ದಾರೆ. 10ಇಂದ ಹಿಡಿದು 240 ವೋಲ್ಟೇಜ್ವರೆಗೂ ಕೊಟ್ಟಿದ್ದಾರೆ. ಆರಾಮಾಗಿ ಆರಾಮಾಗಿ ಸ್ಟ್ರೈಟ್ನರ್ನ ಯೂಸ್ ಮಾಡ್ಬೋದು. ಇದು ಬಂದು ಯೂನಿವರ್ಸಲ್ ವೋಲ್ಟೇಜ್ ಕೊಟ್ಟಿದ್ದಾರೆ ಮತ್ತು ಅಡ್ಜಸ್ಟೇಬಲ್ ಟೆಂಪರೇಚರ್ ಇರೋದ್ರಿಂದ ಎಲ್ಲ ಹೇರ್ ಟೈಪ್ಸು ಯೂಸ್ ಮಾಡ್ಬೋದು. ಈಗ ನಾನು ಈ ಹೇರ್ ಸ್ಟ್ರೈಟ್ನರ್ನ ನನ್ನ ಹೇರ್ ಮೇಲೆ ಯೂಸ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಇದು ತಗೊಳ್ಳುತ್ತೆ, ಆರಾಮಾಗಿ ಇದೆಯಾ, ಏನು ವರ್ತಾ ಏನು ಅಂತ ಹೇಳ್ತೀನಿ. ಆ್ಯಂಡ್ ಇಂಪಾರ್ಟೆಂಟಾಗಿ ಇದ್ರದ್ದು ಪ್ರೈಸ್ ಹೇಳಿಲ್ಲ ನಾನು. ಟೋಟಲ್ 8600 ಏನೋ ಪ್ರೈಸು, ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ, ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ನನಗೆ ಸಿಕ್ಕಿದ್ದು ಬಂದು ಇದು 6800 ರುಪೀಸ್ಗೆ ಸಿಕ್ತು ಇದು. ಸೊ ಆಫರೆಲ್ಲ ಇದ್ದಾಗ ನಿಮ್ಗೆ ಇನ್ನೂ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಈಗ ಡೆಮೋ ನೋಡೋ ಟೈಮು ಬನ್ನಿ. ಫಸ್ಟು ಯಾವುದೇ ಹೀಟ್ ಟೂಲ್ಸ್ನ ಯೂಸ್ ಮಾಡೋಕ್ಕೆ ಮುಂಚೆ ನಾವು ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡಬೇಕು. ಫಸ್ಟ್ ಹೀಟ್ ಪ್ರೊಟೆಕ್ಷನ್ ಅಪ್ಲೈ ಮಾಡೋಣ ನನ್ನ ಹೇರ್ಗೆ. ಆಮೇಲೆ ಇದನ್ನು ನಾನು ಗ್ಲೈಡ್ ಮಾಡಿ ನೋಡ್ತೀನಿ. ಒಂದೇ ಸ್ಮೂತ್ ಸ್ಟ್ರೋಕಲ್ಲಿ ಇದು ಏನು ನಮಗೆ ಸ್ಟ್ರೈಟ್ ಹೇರ್ ಸಿಗುತ್ತಾ ಇಲ್ವಾ ಏನು ಅಂತ ನೋಡೋಣ. ಇವತ್ತು ನಾನು ಈ ಹೀಟ್ ಪ್ರೊಟೆಕ್ಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿ ಕೇಳಿದರು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಸ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಅಂತ. ನೆಕ್ಸ್ಟ್ ವೀಡಿಯೋ ನಾನು ಅದೇ ಮಾಡ್ತೀನಿ. ಸೊ ಇದು ಬಂದು ನಾನು ಪ್ರೊಫೆಷ್ನಲ್ ಅವ್ರದ್ದು ಸೆಬಾಸ್ಟಿಯನ್ ಟ್ರಿಲಿಯಂಟ್ ಥರ್ಮಲ್ ಪ್ರೊಟೆಕ್ಷನ್ ಆ್ಯಂಡ್ ಶಿಮ್ಮರ್ ಕಾಂಪ್ಲೆಕ್ಷನ್ ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಹೀಟ್ ಪ್ರೊಟೆಕ್ಟೆಂಟು. ಸೊ ಇದನ್ನು ಯೂಸ್ ಮಾಡೋ ಮುಂಚೆ ಈ ಥರ ಶೇಕ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ನಮ್ಮ ಹೇರ್ ಸ್ವಲ್ಪ ಶೈನಿ ಆಗಿರುತ್ತೆ. ಸೊ ಈಗ ಇದನ್ನು ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಳ್ಳೋಣ. ಯಾವುದೇ ಇದು ನೀವು ಯೂಸ್ ಮಾಡ್ತಾ ಇದ್ದೀರಾ ಹೀಟ್ ಟೂಲ್ಸು ಮತ್ತು ಕೂದಲಲ್ಲಿ ಏನಾದರೂ ಸ್ಟೈಲ್ ಮಾಡ್ತಾ ಇದ್ದೀರಾ ಹೀಟ್ ಯೂಸ್ ಮಾಡಿ ಅಂದರೆ ಹೀಟ್ ಪ್ರೊಟೆಕ್ಷನ್ ಮಸ್ಟ್ ಅಂತಲೇ ಹೇಳ್ತೀನಿ. ಫುಲ್ಲು ಏನು ಎಲ್ಲ ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡಿದ ತಕ್ಷಣ ಹೇರ್ ಫಾಲ್ ಆಗೋಲ್ಲ, ನಮ್ಮ ಹೇರ್ ಪ್ರೊಟೆಕ್ಟ್ ಆಗಿರುತ್ತೆ ಅಂತೇನಿಲ್ಲ. ಬಟ್ ಒಂದು ರೇಂಜಿಗೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಆದಷ್ಟು ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ ಅಂತ ಅಷ್ಟೇನೆ. ಈಗ ನೆಕ್ಸ್ಟು ಇದನ್ನು ನಾನು ಈ ರೀತಿ ಒಂದು ದೊಡ್ಡ ಅಲ್ಲಿರೋ ಅಂಥ ಒಂದು ಬಾಚಣಿಗೆದಲ್ಲಿ ಒಂದು ಸತಿ ಸುಮ್ಮನೆ ಹಾಗೆ ಇದು ಮಾಡ್ಕೊಳ್ತೀನಿ. ಈಗ ಇದನ್ನು ಸೆಕ್ಷನ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಈ ಸೆಕ್ಷನ್ನ ಸ್ಟ್ರೈಟ್ ಮಾಡ್ತೀನಿ. ಆ್ಯಂಡ್ ನೀವು ಯಾವುದೇ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತಾ ಇದ್ರೇನು ನಿಮ್ಮ ಹತ್ರ ಟೇಲ್ ಕೋಂಬ್ ಅಂತ ಒಂದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಹತ್ರ ಸದ್ಯಕ್ಕೆ ಈಗ ಅದು ಸಿಕ್ಕಿಲ್ಲ, ಅದರಿಂದ ನಾನು ಈ ಕೋಂಬ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಆ ಕೋಂಬ್ ಇದ್ದರೆ ನಿಮ್ಗೆ ಇನ್ನೂ ಚೆನ್ನಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಈಗ ನಾನು ಸ್ಟ್ರೈಟ್ನರ್ನ 170 ಡಿಗ್ರಿಯಲ್ಲಿ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಸ್ಟ್ರೈಟ್ನರ್ ಹೀಟ್ ಆಗಿದೆ. ಈಗ ನಾನು ಚಿಕ್ಕ ಏನು ಸೆಕ್ಷನ್ ತಗೊಂಡು ಅದನ್ನು ಸ್ಟ್ರೈಟ್ ಮಾಡಿ ನೋಡ್ತೀನಿ. ಆಮೇಲೆ ಒಂದು ದೊಡ್ಡ ಸೆಕ್ಷನ್ ತಗೊಂಡು ಸ್ಟ್ರೈಟ್ ಮಾಡಿ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಫಸ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗಬೇಕಂದ್ರೆ ಪೇಷನ್ಸ್ ತುಂಬಾ ಮುಖ್ಯ. ಅದು ಬಿಟ್ಟು ನಾನು ಅರಿಬರಿಯಲ್ಲಿ ಮಾಡ್ತೀನಿ ಅಂದರೆ ನಿಮ್ಗೆ ಯಾವುದ್ರಲ್ಲೂ ರಿಸಲ್ಟ್ ಸಿಗೋದಿಲ್ಲ. ಸೊ ನೋಡೋಣ. ಕೋಂಬ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಕೋಂಬ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರು ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಅಲ್ವಾ. ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಕೂಡ ನಮಗೆ ಸಖತ್ ಈಸಿ ಆಗುತ್ತೆ. ಓಕೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇದು ಬಂದು ಸಿಂಗಲ್ ಸೆಕ್ಷನಲ್ಲಿ ಸಿಕ್ಕಿರೋವಂಥದ್ದು. ನಾನಿದು ಸುಮ್ಮನೆ ರಫ್ ಮಾಡಿದ್ದೀನಿ, ಬಟ್ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈಗ ಕ್ಯಾಮ್ರಾ ನಾನು ಸ್ವಲ್ಪ ಈ ಕಡೆ ಇಡ್ತೀನಿ. ಇದು ನೋಡ್ಬೋದು, ನಾನೀಗ ಸುಮ್ಮನೆ ಹಾಗೆ ಮಾಡಿರೋವಂಥದ್ದು. ಬಟ್ ತುಂಬಾ ಒಳ್ಳೆ ಸ್ಮೂತ್ ಆಗಿರೋಂಥ ಏನು ಹೇರ್ ನನಗೆ ಸಿಕ್ಕಿದೆ. ಆ್ಯಂಡ್ ಅಲ್ಲಲ್ಲಿ ಸ್ವಲ್ಪ ವೇವಿ ಕಾಣಿಸ್ತಾ ಇರ್ಬೋದು, ಯಾಕಂದರೆ ಇಲ್ಲಿ ನಾನು 2 ಹೇರು ಮಿಕ್ಸ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಸ್ಟ್ರೈಟ್ ಮಾಡಿರೋದು ತೋರಿಸ್ಬೇಕಂದ್ರೆ ಇದು. ಈಗ ನಾನು ಫುಲ್ ಈ ಕಡೆ ಸೆಕ್ಷನ್ ಮಾಡಿಕೊಂಡು ನಿಮಗೆ ಒಂದು ಐಡಿಯಾ ಬರೋ ಥರ ತೋರಿಸ್ತೀನಿ. ಈ ಕಡೆ ಸೆಕ್ಷನ್ ನಾನು ಆಫ್ ಕ್ಯಾಮ್ರಾ ಮಾಡ್ತೀನಿ. ಈ ಸೆಕ್ಷನ್ ಮಾತ್ರ ಇವಾಗ ಮಾಡಿ ತೋರಿಸ್ತೀನಿ. ನಾನು ಹೇರ್ನ ಪಾರ್ಟಿಷನ್ ಮಾಡಿಕೊಂಡು ಇವಾಗ ಈ ಕಡೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ದೊಡ್ಡ ಸೆಕ್ಷನ್ನೇ ತಗೊಂಡಿದ್ದೀನಿ.
ನೋಡೋಣ ಇದು ಸಿಂಗಲ್ ಪಾಸಲ್ಲೇ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಸಿಂಗಲ್ ಇದರಲ್ಲಿ ಈ ರೀತಿ ಬಂದಿದೆ. ಇನ್ನು ಅಂದರೆ ಆ್ಯಕ್ಚುಲಿ ನಾನು ಹೇರ್ ಕರ್ಲ್ ಮಾಡಿದ್ನಲ್ವ, ಅದರಿಂದ ಸ್ವಲ್ಪ ಈ ರೀತಿ ರಿಸಲ್ಟ್ ಬರ್ತಾ ಇದೆಯೋ ಏನೋ. ಬಟ್ ನಾರ್ಮಲ್ ಡ್ರೈ ಹೇರ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ನನಗೆ ಯೂಸ್ ಮಾಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ನೋಡ್ಬೋದು, ಶೈನಿಯಾಗಿ ತುಂಬಾ ಚೆನ್ನಾಗಿರೋಂಥ ಒಂದು ಇದು ಸಿಕ್ಕಿದೆ. ನಾನೀಗ ಈ ಕಡೆ ಸೆಕ್ಷನ್ ಮುಗಿಸಿದ್ದೀನಿ. ಆ್ಯಂಡ್ ನೋಡ್ಬೋದು ಎಷ್ಟು ಶೈನಿ ಆಗಿದೆ ಅಂತ. ನಾನು ಸುಮ್ಮನೆ ಮೇಲ್ಮೇಲೆ ಹಾಗೆ ಮಾಡಿದ್ದೀನಿ. ಆ್ಯಂಡ್ ಒಳಗಡೆ ಕೂಡ ಇನ್ನೂ ವೇವ್ಸ್ ಎಲ್ಲ ಹಂಗೆ ಕಾಣಿಸ್ತಾ ಇದೆ ನಿಮಗೆ. ಬಟ್ ಶೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ, ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಈ ಹೇರ್ಗೂ ಡಿಫ್ರೆನ್ಸ್ ನೋಡಿ. ಇದು ಈ ರೀತಿ ಇತ್ತು, ಈಗ ಈ ರೀತಿ ಆಗಿದೆ. ಈ ಕಡೆನೂ ನಾನೀಗ ಸ್ಟ್ರೈಟನ್ ಮಾಡಿಕೊಂಡು ನಿಮಗೆ ಎರಡು ಕಡೆನೂ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಯಿತು. ವಾಲ್ಯೂಮ್ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಡೆ ಮಾಡಿಕೊಂಡು ನಾನು ನಿಮಗೆ ನೋಡ್ಬೋದು. ಈಗ ಎರಡು ಕಡೆನೂ ನಾನು ಹೇರ್ ಸ್ಟ್ರೈಟನ್ ಮಾಡ್ಕೊಂಡಿದ್ದೀನಿ. ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು. ರಿಸಲ್ಟ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಈ ಕಡೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಂಡೆ, ಅದಕ್ಕೆ ಈ ಕಡೆ ತುಂಬಾ ಚೆನ್ನಾಗಿ ಸಿಲ್ಕಿಯಾಗಿ ಸ್ಮೂತಾಗಿ ನೋಡ್ಬೋದು ಯಾವ ರೀತಿ ಗ್ಲೈಡ್ ಆಗ್ತಾ ಇದೆ ಅಂತ. ಆ್ಯಂಡ್ ಇದು ಎಲ್ಲೂ ಕೂಡ ಸ್ಟ್ರೈಟನ್ ಮಾಡ್ಕೊಂಡಿರೋ ಥರ ಇಲ್ಲ. ನಮ್ಮ ನ್ಯಾಚುರಲಾಗಿ ಸ್ಟ್ರೈಟ್ ಹೇರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಅನಿಸ್ತಾ ಇದೆ. ಆ್ಯಂಡ್ ನಾನು ಪಾರ್ಟಿಷನ್ ಕೂಡ ಮಾಡ್ಕೊಂಡಿಲ್ಲ, ಹೆಂಗೋ ಹಂಗೆ ತೋರಿಸ್ತಾ ಇದ್ದೀನಿ ನಾನು. ಸೊ ಸ್ವಲ್ಪ ಶಕೆ ಇದೆ, ನನಗೆ ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನಿಮಗೆ ಬೇಕಂದರೆ ಸನ್ಲೈಟಲ್ಲಿ ಕೂಡ ತೋರಿಸ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಈಗ ಸನ್ಲೈಟಲ್ಲಿ ನೋಡ್ಕೊಂಡು ಬಂದಮೇಲೆ ಫೈನಲ್ ರಿವ್ಯೂ ನಂದು ಏನಂತ ಹೇಳ್ತೀನಿ ನಾನು. ಸೊ ನೋಡ್ಕೊಂಬರೋಣ ಬನ್ನಿ. ಈಗ ರಿವ್ಯೂ ಕೊಡೋ ಅಂಥ ಟೈಮು. ಫೈನಲ್ ನನ್ನ ರಿವ್ಯೂ ಈ ಸ್ಟ್ರೈಟ್ನರ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಬಂದು ಟೆಂಪ್ರೇಚರ್ ಬಂದು 150ಇಂದ 230 ಡಿಗ್ರಿವರೆಗೂ ಇರೋದು ನಂಗೆ ತುಂಬಾ ಇಷ್ಟ ಆಯಿತು. ಆರಾಮಾಗಿ ನಾವು ಟೆಂಪ್ರೇಚರ್ ಚೇಂಜ್ ಮಾಡ್ಬೋದು. ಮತ್ತು ಹೀಟು ಅಷ್ಟೇ ತುಂಬ ಬೇಗನೆ ಆಗುತ್ತೆ. ಅದರಿಂದ ನನಗೆ ಟೈಮ್ ಕನ್ಸ್ಯೂಮ್ ಆಗೋದು ಕೂಡ ಕಮ್ಮಿ ಆಯಿತು ಅಂತ ಹೇಳ್ಬೋದು. ತುಂಬಾ ಟೈಮ್ ಸೇವಿಯರ್ ಅಂತ ಹೇಳ್ಬೋದು. ನೆಕ್ಸ್ಟು ಈಸಿ ಟು ಯೂಸ್ ಅಂತ ಕೇಳಿದ್ರೆ, ಹೌದು ಈಸಿ ಟು ಯೂಸ್. ಆರಾಮಾಗಿ ಏನು ಫ್ಲೋಟಿಂಗ್ ಪ್ಲೇಟ್ಸ್ ಇದೆಯಲ್ಲ, ಅದು 1.5 ವೈಡ್ ಇರೋಂಥ ಫ್ಲೋಟಿಂಗ್ ಪ್ಲೇಟ್ಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ನೀವು ದೊಡ್ಡ ದೊಡ್ಡ ಸೆಕ್ಷನ್ ತಗೊಂಡು ಹೇರ್ನ ಸ್ಟ್ರೈಟನ್ ಮಾಡ್ಕೊಬೋದು. ನೀವು ಗಮನಿಸಿದ್ರೆ ನಂದು ಮೊದಲು ತುಂಬಾ ವೇವಿಯಾಗಿ ಕರ್ಲಿ ಆಗಿತ್ತು. ಇವಾಗ ನಾನು ಸ್ಟ್ರೈಟನ್ ಮಾಡೋ ಮುಂಚೆ ಈಗ ನೋಡ್ಬೋದು ಎಷ್ಟು ಸ್ಟ್ರೈಟ್ ಆಗಿದೆ. ನ್ಯಾಚುರಲ್ ಹೇರ್ ಥರನೇ ಇದೆ. ನ್ಯಾಚುರಲ್ ಸ್ಟ್ರೈಟ್ ಹೇರ್ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸುತ್ತೆ. ಸ್ಟ್ರೈಟನ್ ಮಾಡಿರೋ ಥರ ಏನು ಕಾಣಿಸ್ತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರೋ ಅಂಥ ಕೂದಲು ಈಗ ನಾನು ನೋಡ್ಬೋದು. ಆ್ಯಂಡ್ ನನಗಂತೂ ಸ್ಟ್ರೈಟ್ನರ್ ತುಂಬಾ ಇಷ್ಟ ಆಗ್ಬೋದು. ಇದ್ರ ಕರ್ಲ್ ನಾನು ಟ್ರೈ ಮಾಡಿಲ್ಲ. ಆ ಕರ್ಲ್ ಟ್ರೈ ಮಾಡಬೇಕಂದ್ರೆ ಅದು ಕಮೆಂಟಲ್ಲಿ ತಿಳಿಸಿ, ಅದರದ್ದು ಒಂದು ಸಪ್ರೇಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಟೋಟಲಾಗಿ ನನಗೆ ಕಂಪ್ಲೀಟಾಗಿ ಸ್ಟ್ರೈಟ್ನರ್ ತುಂಬಾ ಇಷ್ಟ ಆಯಿತು. ಫ್ರೀ ಆಗಿದೆ, ಮತ್ತು ಸ್ಟ್ರೈಟನ್ ಮಾಡೋವಾಗೇ ಶೈನ್ ಬರುತ್ತೆ ಕೂದಲಿಗೆ. ಪ್ರೈಸ್ ಒಂಚೂರು ಜಾಸ್ತಿ ಆಯ್ತೇನೋ ಅನಿಸುತ್ತೆ. ಬಟ್ ಇನ್ನೂ ಕಮ್ಮಿ ಆದವಾಗ ನೀವು ಇಸ್ಕೊಂಡ್ರೆ ತುಂಬಾ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನು ಸಿಂಗಲ್ ಸ್ಟ್ರೋಕಲ್ಲಿ ಇದು ಅಂದರೆ ಒಂದು ಪಾಸಲ್ಲಿ ಸ್ಟ್ರೈಟನ್ ಮಾಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅಪ್ ಟು 50 to 60% ಸಿಂಗಲ್ ಸ್ಟ್ರೋಕಲ್ಲಿ ಸಿಂಗಲ್ ಪಾಸಲ್ಲಿ ನಿಮಗೆ ಹೇರ್ ಸ್ಟ್ರೈಟನ್ ಆಗ್ಬೋದೇ ಹೊರತು ಕಂಪ್ಲೀಟ್ ಸ್ಲೀಕ್ ಸ್ಟ್ರೈಟ್ ಅಂತೂ ಆಗೋದಿಲ್ಲ. ನೀವು ನಿಧಾನಕ್ಕೆ ಮಾಡಿದ್ರೆ ಅಪ್ ಟು 90% ಆಗ್ಬೋದೇನೋ ಅಷ್ಟೇನೆ. ಬಟ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೋಡಿದ್ರಲ್ವ, ಇದು ನನ್ನ ಹಾನೆಸ್ಟ್ ರಿವ್ಯೂ. ಆ್ಯಂಡ್ ನನ್ನ ಹೇರ್ ಇವಾಗೂ ಅಷ್ಟೇ, ಈಗ ಸಮ್ಮರ್ ಆಗಿದ್ರೂ ಇವಾಗೂ ಸಖತ್ತಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಲಾಂಗ್ ಲಾಸ್ಟಿಂಗ್ ಇಲ್ವಾ ಏನು ಅನ್ನೋದನ್ನು, ಲಾಂಗ್ ಲಾಸ್ಟಿಂಗ್ ಅಂದರೆ ನನಗೆ 24 hours ಅಂತೂ ಲಾಸ್ಟ್ ಆಗುತ್ತೆ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ. ಬಟ್ ನೆಕ್ಸ್ಟ್ ವಾಶ್ವರೆಗೂ ಲಾಸ್ಟ್ ಆಗುತ್ತಾ ಇಲ್ವಾ ಏನು ಅನ್ನೋದನ್ನು
ನಿಮ್ಗೆ ಅಪ್ಡೇಟ್ ಬೇಕಂದರೆ ನನಗೆ ಕಮೆಂಟ್ ತಿಳಿಸಿ, ನಾನು ಅದು ಯೂಸ್ ಮಾಡಿರೋದನ್ನ ನಾನು ನೋಡಿರ್ತೀನಲ್ವ, ನಾನು ಕಮೆಂಟಲ್ಲೇ ಆನ್ಸರ್ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.